ಬಂದೇ ಬಿಟ್ಟಿದೆಯಪ್ಪ, ಇದೆಲ್ಲ ನಾವು ಮಾಡಿ ಆಗೋಯ್ತು, ಇದು ಬಂದುಬಿಟ್ಟಿದೆ, ನಾವೇನು ಮಾಡ್ಕೋಬೇಕು, ಏನನ್ನು ತೆಗೆದುಕೊಂಡಾಗ ನಮಗೆ ಕ್ಯಾನ್ಸರನ್ನು ಕಡಿಮೆ ಮಾಡ್ಕೊಳ್ಬೋದು ಅಂದರೆ ಹಲವಾರು ನ್ಯೂಟ್ರಿಯೆಂಟ್ಗಳಿದೆ. ಪ್ರಕೃತಿಯ ರಚನೆ ಹೇಗಿದೆ ಅಂತ ಹೇಳಿದ್ರೆ, ಒಂದನ್ನು ಕೌಂಟರ್ ಮಾಡೋದಕ್ಕೆ ಇನ್ನೊಂದಿದೆ, ಒಂದನ್ನು ಪ್ರೋತ್ಸಾಹಿಸೋದಕ್ಕೆ ಇನ್ನೊಂದಿದೆ, ಒಂದಕ್ಕೆ ಇನ್ನೊಂದು ಸಪೋರ್ಟಿವ್ ಆಗಿದೆ. ಅಷ್ಟು ಚೆನ್ನಾಗಿ ವೆರಿ ವೆಲ್ ಬ್ಯಾಲೆನ್ಸ್ಡ್ ಅಂತಂದರೆ ಈ ಪ್ರಕೃತಿ ವೆರಿ ವೆಲ್ ಬ್ಯಾಲೆನ್ಸ್ಡ್. ಇದು ಇಲ್ಲಿ ಕೂತ್ಕೊಳ್ಳಿ, ವೆರಿ ವೆಲ್ ಬ್ಯಾಲೆನ್ಸ್ಡ್. ಇದು ಇಲ್ಲಿ ಏನಾಯಿತು, ನೀವು ಯಾವುದೋ ಒಂದು ಆಹಾರವನ್ನು ಸ್ವೀಕರಿಸ್ತೀರಾ ಅಥವಾ ಏನನ್ನೋ ಮಾಡ್ತೀರಾ, ಒಂದು ನಿಮಿಷ ಈಗ ಏನನ್ನೋ ಮಾಡ್ತೀರಾ, ಅದ್ರ ಸ್ವೀಕಾರಣೆಯಿಂದ ನಿಮಗೆ ಈ ಥರ ಜಾಸ್ತಿ ಆಗ್ತಾ ಇದೆ. ಇದನ್ನು ಯೋಚನೆ ಮಾಡಿಕೊಂಡು ಜಪಾನಿನ ಒಬ್ಬ ವಿಜ್ಞಾನಿ ಒಂದು ಥಿಯರಿಯನ್ನು ಮುಂದೆ ಇಟ್ಟು, ಅದಕ್ಕೆ ನೊಬೆಲ್ ಪ್ರೈಸ್ ಕೂಡ ಬಂತು ಆ ಒಂದು ಥಿಯರಿಗೆ. ಏನು ಹೇಳಿದ್ರು ಅಂತ ಹೇಳಿದ್ರೆ, ಉಪವಾಸವನ್ನು ನೀವು ಮಾಡಿದಾಗ ನಿಮ್ಮ ಕ್ಯಾನ್ಸರ್ ಸೆಲ್ಗಳು ಸಾಯುತ್ತೆ ಅಂತ ಹೇಳಿದರು. ಕ್ಯಾನ್ಸರ್ ಸೆಲ್ಗಳು ತುಂಬ ಡಾಮಿನೇರಿಂಗ್ ಆಗಿರೋವಂಥದ್ದು, ತುಂಬ ಅದಕ್ಕೆ ಅಹಂ ಜಾಸ್ತಿ. ನಾನು ಮೊದಲು ಆರೋಗ್ಯವಂತವಾಗಿರೋ ಸೆಲ್ಲನ್ನು ಹಿಂದಕ್ಕೆ ಹಾಕಿ ತಾನು ಮುಂದೆ ಓಡುವಂತಹ ಒಂದು ಜೀವಕೋಶಗಳು, ಅದು ಕ್ಯಾನ್ಸರ್ ಜೀವಕೋಶಗಳು. ಆ ಥಿಯರಿನಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ನೀವು ಉಪವಾಸ ಮಾಡಿದಾಗ ಕ್ಯಾನ್ಸರ್ ಸೆಲ್ಗಳಿಗೆ ಆಹಾರ ಸಿಗದೆ ಅದು ಬೇಗ ಸಾಯುತ್ತೆ, ಅದು ಥಿಯರಿ ಅದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಹಾರವನ್ನು ಸ್ವೀಕರಿಸಬೇಡಿ. 1 ದಿವಸದ ಕಾಲ 2 ದಿವಸದ ಕಾಲ ಆಹಾರವನ್ನು ಸ್ವೀಕರಿಸದೆ ನೀವು ಉಪವಾಸವನ್ನು ಮಾಡಿ. ಉಪವಾಸ ಮಾಡಿದಾಗ ಏನಾಗುತ್ತೆ, ಈ ದೇಹಕ್ಕೆ ಆಹಾರ ಅನ್ನೋದು ಬೇಕೇ ಬೇಕು, ತಾನೇ ಸೃಷ್ಟಿ ಮಾಡ್ಕೊಳ್ಳುತ್ತೆ. ನೀವು ಆಹಾರ ಕೊಡಲಿಲ್ಲ ಅಂತಂದರೆ ತಾನೇ ಹೆಂಗೆ ಸೃಷ್ಟಿ ಮಾಡ್ಕೊಳುತ್ತೆ ಅಂದರೆ, ತನ್ನಲ್ಲಿರೋ ಜೀವಕೋಶಗಳನ್ನ ಬ್ರೇಕ್ ಡೌನ್ ಮಾಡಿ ಪ್ರೋಟೀನ್ ಸಪ್ರೇಟ್ ಮಾಡುತ್ತೆ, ಕಾರ್ಬೋಹೈಡ್ರೇಟ್ ಸಪ್ರೇಟ್ ಮಾಡುತ್ತೆ, ಫ್ಯಾಟ್. ನಮ್ಮ ಜೀವಕೋಶಗಳಲ್ಲಿರೋದು ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್. ಅದನ್ನು ಬೇರೆ ಬೇರೆ ವಿಭಜನೆ ಮಾಡುತ್ತೆ. ಅದು ವಿಭಜನೆ ಮಾಡಿ ಅದನ್ನೇ ಅದು ತಿನ್ನುತ್ತೆ. ನಾನು ತಿನ್ಕೋತೀನಿ, ನಂಗೆ ಹಸುವಾಗ್ತಾ ಇದೆ, ನಂಗೆ ತಡ್ಕೊಳಕ್ಕಾಗ್ತಾ ಇಲ್ಲ ನನಗೆ. ಇದು ಒಂದು ಸ್ಟೇಟ್ ಬರುತ್ತೆ, ಇದು ಒಂದು ಹಂತದಲ್ಲಿ ಬರುತ್ತೆ ಈ ಸ್ಟೇಟ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಉಪವಾಸವನ್ನು ನೀವು 3 ದಿವಸಗಳ ಕಾಲ ನೀವು ಮಾಡಿಬಿಟ್ಟಾಗ ಇಲ್ಲೇನಾಗುತ್ತೆ, ಈ ಕ್ಯಾನ್ಸರ್ ಸೆಲ್ಲು ಬೇಗ ಸಾಯುತ್ತೆ. ಅದು ಸತ್ತುಬಿಟ್ಟು ಅದರಿಂದ ಉತ್ಪತ್ತಿ ಆದಂತಹ ಕಾರ್ಬೋಹೈಡ್ರೇಟು, ಅದರಿಂದ ಉತ್ಪತ್ತಿ ಅಲ್ಲ, ಬ್ರೇಕ್ ಡೌನ್ ಆಗಿದೆ. ಉತ್ಪತ್ತಿ ಅನ್ನೋ ಪದ ಸರಿ ಹೋಗೋದಿಲ್ಲ, ಬ್ರೇಕ್ ಡೌನ್ ಆಗುತ್ತೆ. ಇಟ್ ಬ್ರೇಕ್ಸ್ ಡೌನ್ ಇಂಟು ಸ್ಮಾಲರ್ ಮಾಲಿಕ್ಯೂಲ್ಸ್. ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟ್ ಆಗಿ ಸ್ಮಾಲರ್ ಮಾಲಿಕ್ಯೂಲ್ಸ್ ಆಗಿ ಮುರಿಯುತ್ತೆ, ಬ್ರೇಕ್ ಡೌನ್ ಮುರಿಯುತ್ತೆ. ಅದನ್ನು ಬೇರೆ ಜೀವಕೋಶಗಳು ತಗೊಂಡು ತಿಂದು ಬೆಳೆಯುತ್ತೆ, ಕ್ಯಾನ್ಸರು ಸಾಯುತ್ತೆ. ಈ ಒಂದು ಥಿಯರಿಗೆ ನೊಬೆಲ್ ಪಾರಿತೋಷಿಕ ಕೂಡ ಬಂತು. ಈ ಒಂದು ಥಿಯರಿಯನ್ನು ನಾವು ಯಾವುದೋ ಇದೇ ಅರ್ಥನೇ ಇದ್ದಿರ್ಬೋದು, ಆದರೆ ಎಕ್ಸ್ಪ್ರೆಸ್ ಮಾಡಿದ ರೀತಿ ಬೇರೆ. ನಮ್ಮ ಭಾರತೀಯ ಆಹಾರ ಸಂಸ್ಕೃತಿಯಲ್ಲಿ ಉಪವಾಸಕ್ಕೆ ನಾವು ತುಂಬ ಪ್ರಾಮುಖ್ಯತೆ, ಆ್ಯಕ್ಚುಲಿ ಭಾರತೀಯ ಆಹಾರ ಸಂಸ್ಕೃತಿ ಅಂತಲ್ಲ, ಇಡೀ ಜಗತ್ತಿನಲ್ಲಿ ಉಪವಾಸಕ್ಕೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ನೀವು ಯುರೋಪಿಯನ್ ಕಂಟ್ರೀಸಿಗೆ ಹೋಗಿ, ಅಲ್ಲಿ ಅವರು ಗುಡ್ ಫ್ರೈಡೇ ಅಂತ ಹೇಳ್ತಾರೆ ಕ್ರಿಶ್ಚಿಯನ್ಸು, ಆವಾಗ ಅವರು ಉಪವಾಸ ಮಾಡ್ತಾರೆ. ಲಿಂಟ್ ಅಂತ ಹೇಳ್ತಾರೆ, ಉಪವಾಸ ಮಾಡ್ತಾರೆ. ಆಮೇಲೆ ನೀವು ಅರಬ್ ದೇಶಗಳಿಗೆ ಹೋಗಿ, ಅಲ್ಲಿ ಅವರು ಉಪವಾಸವನ್ನು ಮಾಡ್ತಾರೆ. ಈ ಪೀರಿಯಡ್ನಲ್ಲಿ, ಹಬ್ಬದ ಪೀರಿಯಡಲ್ಲಿ, ರಂಜಾನ್ ಪೀರಿಯಡಲ್ಲಿ ಅವರು ಉಪವಾಸ ಮಾಡ್ತಾರೆ. ನಮ್ಮಲ್ಲಿ ನಾವು ಏಕಾದಶಿ ಉಪವಾಸ ಮಾಡ್ತೀವಿ, ಹಾಗೆ ಶಿವರಾತ್ರಿ ಉಪವಾಸ ಮಾಡ್ತೀವಿ. 15 ದಿವಸಕ್ಕೊಂದ್ಸತಿ ಉಪವಾಸ ಮಾಡ್ತಿರಲ್ಲ ಏಕಾದಶಿ. ಆ ಏಕಾದಶಿ ಉಪವಾಸ ಅಂತಂದರೆ ಸುಬ್ಬಮ್ಮನ ಉಪವಾಸ ಅಲ್ಲ. ಸುಬ್ಬಮ್ಮನ ಕತೆ ಗೊತ್ತಿರಬೇಕಲ್ವಾ ನಿಮಗೆ? ಸುಬ್ಬಮ್ಮ ಇದ್ದು ಚಕ್ಲಿ ತಿಂದ್ಲು, ಕೋಡುಬಳೆ ತಿಂದ್ಲು, ಮುಚ್ಚೋರೆ ತಿಂದ್ಲು, ಉಪವಾಸ ಮಾಡಿದ್ಲು ಅಂತ. ಅದಲ್ಲ, ಸರಿಯಾದ ಉಪವಾಸವನ್ನು ನೀವು ಮಾಡಿದಾಗ ನಿಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಜೀವಕೋಶಗಳು ಏನಿದೆ ಅದು ಮುರಿದು, ಅದರೊಳಗಿರುವಂತಹ ಮಾಲಿಕ್ಯೂಲ್ಸ್ ಏನಿದೆ ಅದು ನಮ್ಮ ದೇಹಕ್ಕೆ ಬಂದು ನಮಗೆ ಅಲ್ಲಿ ಊಟವನ್ನು ಕೊಡುತ್ತೆ. ಈ ಒಂದು ಥಿಯರಿ ಇಟ್ಕೊಂಡು ನಾನು I have just discussed with you and your pediatric oncologist. ಈಗ ಒಂದು 5 ಸೆಕೆಂಡ್ ಮೊದಲು ನಾನು ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡಿ ಬಂದೆ, ಹಾಗಾಗಿ ಒಂಚೂರು ಲೇಟ್ ಆಯಿತು. ಅಲ್ಲಿ ನಾನು ಇದನ್ನೇ ಹೇಳೋದು, ಇದು ನಿಜ ಅಂತ ಆಗಿ ನೀವು ನೊಬೆಲ್ ಪಾರಿತೋಷಕವನ್ನು ಕೊಟ್ಟಿದ್ದೀರಾ ಅಂದರೆ ಆ ಥಿಯರಿ ನಿಜ ಆಯ್ತು ಅಲ್ಲಿಗೆ. ಇಟ್ಸ್ ಅ ಫ್ಯಾಕ್ಟ್ ಆ್ಯಂಡ್ ಯು ಬಿಲೀವ್ಡ್ ಇಟ್. Right? If you don't believe it, if you don't see science in that, you wouldn't have not, given him Nobel Prize. One of the highest, ಇದು ನೀವು ಕೊಡೋದು ಸ್ಥಾನ.
ಅದನ್ನು ನೀವು ಕೊಟ್ಟಿದ್ದೀವಿ ಅಂತ ಆದಮೇಲೆ ನನ್ನ ಅನುಭವದಲ್ಲಿ ನನ್ನ ಲಾಜಿಕಲ್ ಪಾಯಿಂಟು, ಇದು ಒಪ್ಕೊಳ್ಳೋದು ಬಿಡೋದು ಇಂಡಿವಿಜುವಲ್ ಡಾಕ್ಟರ್ಗೆ ಬಿಟ್ಟಿದ್ದು, ಇಂಡಿವಿಜುವಲ್ ಡೈಟಿಷಿಯನ್ಗೆ ಬಿಟ್ಟಿದ್ದು, ಇದು ನನ್ನ ಥಿಯರಿ. ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಅದನ್ನು ಪೂರ್ತಿ ಅಲ್ಲಗೆಳೆಯೋಕ್ಕೂ ಯಾರಿಗೂ ಆಗೋದಿಲ್ಲ. ಕಂಪ್ಲೀಟ್ಲಿ ಯು ಕೆನಾಟ್ ಡಿನೈ ದ ಫ್ಯಾಕ್ಟ್ ದಟ್ ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್ ಯು ನೌ. ಯು ಮೇ ಡಿಸಗ್ರಿ ವಿತ್ ದ್ಯಾಟ್, ಬಟ್ ಯು ಕೆನಾಟ್ ಕಂಪ್ಲೀಟ್ಲಿ ಸೇ ದಿಸ್ ಇಸ್ ನಾಟ್ ಕರೆಕ್ಟ್, ರೈಟ್? ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಪ್ರೋಟೀನ್ ಸೆಲ್ಗಳು ತುಂಬ ಡಾಮಿನೇರಿಂಗ್. ತುಂಬ ಈಗ ನಿಮ್ಮ ಮನೆಯಲ್ಲಿ ನೀವಿದ್ದೀರಾ, ತುಂಬ ಸಿಂಪಲ್ ಆಗಿರುವಂತಹ ಉದಾಹರಣೆಗಳಿಗೆ ಬರ್ತೀನಿ. ಯಾವಾಗಲೂ ಲೆಕ್ಚರ್ ಅಂತಂದಾಗ ಅದು ಕಾನ್ಫರೆನ್ಸ್ ಲೆಕ್ಚರ್ ಅಲ್ಲ, ಅಲ್ಲಿ ಸೈಂಟಿಫಿಕ್ ಟರ್ಮ್ಸನ್ನು ಉಪಯೋಗಿಸ್ಕೊಳ್ಳೋದು. ಇಲ್ಲಿ ಕೂತಿರೋದು ಲೇ ಪರ್ಸನ್ಗಳು, ಸಮಸ್ಯೆಗೆ ನೋವನ್ನು ಅನುಭವಿಸ್ತಿರುವಂತಹ ಜನಗಳು. ಸೊ ಕಾಮನ್ ಭಾಷೆಯಲ್ಲಿ ಹೇಳ್ತೀನಿ, ಒಳಗೆ ಬನ್ನಿ, ಕಾಮನ್ ಭಾಷೆಯಲ್ಲಿ ಹೇಳ್ತೀನಿ. ಏನಂದರೆ, ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಬಂದುಬಿಟ್ಟಿದ್ದಾರೆ, ನಿಮಗೇನು ಬೇಡ, ಅವರು ಬೇಡ ಆದವರು ಬಂದಿದ್ದಾರೆ, ಬಂದು ತುಂಬ ಜೋರು ಹೊಡಿತಾ ಇದ್ದಾರೆ, ಜಬರ್ದಸ್ತಿ ಮಾಡ್ತಾರೆ ನಿಮ್ಮ ಮೇಲೆ. ಎಷ್ಟು ಜಬರ್ದಸ್ತಿ ಮಾಡ್ತಾರೆ ಅಂದರೆ, ಅನ್ನ ಸಾರು ನೀವು ಮಾಡಿಟ್ಟಿದ್ರೆ ನಿಮಗೆ ಕೊಡೋದೇ ಇಲ್ಲ, ಅವರೇ ಫಸ್ಟ್ ತಿಂತಾರೆ. ನಿಮಗೆ ಕೊಡೋದೇ ಇಲ್ಲ ಅವರು. ನೀವು ಇನ್ನೊಂದು ಡಬ್ಬ ಮಾಡ್ತೀರಾ, ದೊಡ್ಡ ಪಾತ್ರೆ ಮಾಡ್ತೀರಾ, ಅದನ್ನು ಅವರೇ ತಿಂತಾರೆ, ನಿಮಗೆ ಕೊಡೋದಿಲ್ಲ. ಅಂಥ ಒಂದು ಜಬರ್ದಸ್ತಿ ಮಾಡುವಂತಹ ಕೆಟ್ಟ ಜನ ನಿಮ್ಮ ಮನೆ ಒಳಗಡೆ ಸೇರ್ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಗಳು ಭಾಳ ಜಬರ್ದಸ್ತಿ, ವೆರಿ ಡಾಮಿನೇರಿಂಗ್. ದ ಕ್ಯಾನ್ಸರ್ ಸೆಲ್ಸ್ ಆರ್ ವೆರಿ ಡಾಮಿನೇರಿಂಗ್. ಅದು ಯಾರ್ದನ್ನು ಕೇಳಕ್ಕೆ ಹೋಗೋದೇ ಇಲ್ಲ. ನೀವು ಹೆಚ್ಚು ಪ್ರೋಟೀನನ್ನು ಕೊಟ್ಟಾಗ ಕ್ಯಾನ್ಸರ್ ಸೆಲ್ ಫಸ್ಟ್ ಅದು ಉಪಯೋಗಿಸ್ಕೊಳ್ಳೋ, ಅದು ತಿಂದುಬಿಡುತ್ತೆ. ಆಮೇಲೆ ಇದಕ್ಕೆ ಕೊಡೋದದು. ಅಲ್ಲಿಗೆ ಇಂಡೈರೆಕ್ಟಾಗಿ ನಾವು ಕ್ಯಾನ್ಸರ್ನ ನಾವು ಎನ್ಕರೇಜ್ ಮಾಡ್ತಾ ಇದ್ದೀವಿ, ಕ್ಯಾನ್ಸರ್ ಸೆಲ್ ಬೆಳೆಯೋದಕ್ಕೆ ಅಂತ. ಸೊ ನನ್ನ ಥಿಯರಿ ಏನಂದರೆ, ಐ ಆಮ್ ನಾಟ್ ಟೆಲಿಂಗ್ ಯು ಡೋಂಟ್ ಗಿವ್ ಪ್ರೋಟೀನ್. ವಾಟ್ ಐ ಆಮ್ ಟೆಲಿಂಗ್ ಇಸ್, ಏನು ರೆಕಮೆಂಡೇಷನ್ ಏನಿದೆ, ICMR ರೆಕಮೆಂಡೇಷನ್ ಏನಿದೆ, ಆ್ಯಕ್ಚುಲಿ ರೀಸೆಂಟಾಗಿ ಐ ಥಿಂಕ್ ಯು ಮಸ್ಟ್ ನೋ ದಟ್ ICMR ರೆಕಮೆಂಡೇಷನ್ ವೆರಿ ರೀಸೆಂಟ್, ದಟ್ ಈಸ್ ಜಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್, ದೇ ಹ್ಯಾವ್ ಗಿವನ್ ಎ ನ್ಯೂ ರೆಕಮೆಂಡೇಷನ್. ಅದರೊಳಗೆ 1 ಗ್ರಾಮ್ ಪ್ರೋಟೀನು ಹೇಳೋದಿಲ್ಲ, 1 ಗ್ರಾಮ್ಗಿಂತ ಒಂಚೂರು ಕಡಿಮೆನೇ ಹೇಳ್ತಾ ಇದ್ದಾರೆ ಪ್ರೋಟೀನ್. ಸೊ ಪ್ರೋಟೀನ್ನ ನಾವು ತುಂಬ ಹೈಪ್ ಮಾಡ್ತಾ ಇದ್ದೀವಿ ಪ್ರೋಟೀನನ್ನು. ಅಷ್ಟೊಂದು ಹೈಪ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಕೊಡಿ. ಪೀಡಿಯಾಟ್ರಿಕ್ ಕೇಸಲ್ಲಿ ನಾನು ಖಂಡಿತ ಒಪ್ಕೊಳ್ತೀನಿ, ಬೆಳಿಬೇಕಾಗಿದೆ ಮಗುದು, ಗ್ರೋತ್ ಇದೆ ಅಲ್ಲಿ ಪೀಡಿಯಾಟ್ರಿಕ್ ಕೇಸಲ್ಲಿ. ಆಮೇಲಿಂದ ಜೆಸ್ಟೇಷನ್ನಲ್ಲಿ ಈ 2 ಪೀರಿಯಡಲ್ಲೂ ನಾವು ಗ್ರೋತನ್ನು ನೋಡ್ತೀವಿ, ಜೆಸ್ಟೇಷನ್ ಆ್ಯಂಡ್ ಪೀರಿಯಡ್. ಆ ಟೈಮ್ನಲ್ಲಿ ನೀವು ಒಂದು ಸ್ವಲ್ಪ ಅದಕ್ಕೆ ಜಾಸ್ತಿ ಕೊಡಿ. ಯಾಕೆಂದರೆ ಈಗಿಷ್ಟೊತ್ತು ಐ ವಾಸ್ ಡಿಸ್ಕಸಿಂಗ್ ವಿತ್ ಡಾಕ್ಟರ್ ಕಿರಣ್ ಅಲ್ಲ, ಶಶಾಂಕ್, ಐ ವಾಸ್ ಡಿಸ್ಕಸಿಂಗ್ ವಿತ್ ಹಿಮ್. ಅವರ ಎಕ್ಸ್ಪೀರಿಯನ್ಸು ನಾವು ತೊಗೋಬೇಕಾಗಿ ಬರುತ್ತೆ. ಅವರೇನು ಹೇಳ್ತಾರೆ, ಯಾವಾಗ ಮಾಂಸಖಂಡಗಳು ತುಂಬ ಹೋಗುತ್ತೆ ಅಂದರೆ ಅದಕ್ಕೆ ಸಾರ್ಕೋಪಿನಿಯಾ ಅಂತ ಹೇಳ್ತೀವಿ. ಅಂದರೆ ಮಾಂಸಖಂಡಗಳು ವೇಸ್ಟ್ ಇರುತ್ತೆ, ಒಂಥರ ಮಾಂಸಖಂಡಗಳೆಲ್ಲ ವೀಕ್ ಆಗುತ್ತಲ್ಲ, ಆವಾಗ ಅವರು ಈ ಕೀಮೋವನ್ನು ತಡ್ಕೊಳ್ಳೋದಕ್ಕೆ, ರೇಡಿಯೇಷನ್ನ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಆವಾಗ ಅವ್ರಿಗೆ ಪ್ರೋಟೀನಿನ ಅವಶ್ಯಕತೆ ಕೊಟ್ಟಾಗ ಇದನ್ನು ತಡ್ಕೋತಾರೆ, ಟ್ರೀಟ್ಮೆಂಟ್ನ ತಡ್ಕೋತಾರೆ ಅಂತಾರೆ. ಫೈನ್, ಐ ಅಗ್ರಿ ವಿತ್ ದ್ಯಾಟ್. ಆದರೆ ಪ್ರತಿ ವರ್ಷವೂ ಪ್ರತಿ ಮನೆಯಲ್ಲೂ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವಗಳ ಸಂಭ್ರಮವಿರುತ್ತದೆ. ಹಿರಿಯರ ಸ್ಮರಣೆಯ ಸಂದರ್ಭಗಳೂ ಇರುತ್ತವೆ. ಇವುಗಳನ್ನು ಬೇರೆಯವರ ಬದುಕಿಗೆ ನೆರವಾಗುವ ಹಾಗೆ ಸಾರ್ಥಕಪಡಿಸಿಕೊಳ್ಳಲು ಲಕ್ಷ್ಮೀಶಾ ಫೌಂಡೇಶನ್ ಅವಕಾಶ ಕಲ್ಪಿಸಿದೆ. ಕ್ಯಾನ್ಸರ್ ಕೇರ್ ಗಿವರ್ಸ್ ಕೇರ್ ಸಂಸ್ಥೆ ಲಕ್ಷ್ಮೀಶಾ ಫೌಂಡೇಶನ್ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವವರ ಮಕ್ಕಳ ಭವಿಷ್ಯ ಕಮರಿ ಹೋಗಬಾರದು ಎನ್ನುವ ಕಾರಣಕ್ಕಾಗಿಯೇ ಇಂತಹ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಶ್ರಮಿಸುತ್ತಿದೆ. ಲಕ್ಷ್ಮೀಶಾ ಫೌಂಡೇಶನ್ ಬದಲಾಗುತ್ತಿರುವ ಅಗತ್ಯಗಳಿಗೆ ತಕ್ಕ ಹಾಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ಹಿಗ್ಗಿಸಿಕೊಂಡಿದೆ. ಮಕ್ಕಳ ಭವಿಷ್ಯ ರೂಪಿಸುವ, ಅವರ ಕನಸು ಅರಳಿಸುವ ಸದುದ್ದೇಶದಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆಯೂ ಇರಲಿ. ಇವತ್ತು ನೂರಾರು ಮಹಿಳೆಯರಿಗೆ ಮತ್ತು ಪುರುಷರಿಗೂ ಆದರ್ಶವಾಗಿದ್ದಾರೆ. ಕ್ಯಾನ್ಸರ್ ಈ ರೋಗದ ವಿರುದ್ಧ ಹೋರಾಡ್ತಾ ಇರುವಂತಹದ್ದು ಅನುಕರಣೀಯ. ಲಕ್ಷ್ಮೀಶಾ ಫೌಂಡೇಶನ್ ಎಲ್ಲರ ನೆರವಿನೊಂದಿಗೆ ನಿರಂತರವಾಗಿ ಈ ಮಹತ್ ಕಾರ್ಯ ನಡೆಸುತ್ತಿದೆ. ಯಾವುದೇ ರೀತಿ ಸಹಾಯ ಆದರೂ ನಿಸ್ಸಂಕೋಚವಾಗಿ ಕೇಳಿ, ನಾವು ಈಗಿನ ಜೊತೆ. ನೀವು ನಮ್ಮೊಂದಿಗೆ ಕೈ ಜೋಡಿಸಿ. ಲಕ್ಷ್ಮೀಶಾ ಫೌಂಡೇಶನ್ ಇಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ. ಎಜುಕೇಶನಲ್ ಸಪೋರ್ಟ್ ಮಾಡುತ್ತಿದ್ದಾರೆ. ಧನ್ಯವಾದಗಳು. ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗೆ ನಮ್ಮ ವೆಬ್ಸೈಟ್ ವಿಳಾಸ www.lksfa.in
lakshmishafoundation.org. ನೆರವು ನೀಡುವವರು ಈ QR ಕೋಡ್ ಬಳಸಿಯೂ ನೀಡಬಹುದು ಅಥವಾ ಬ್ಯಾಂಕ್ ವಿವರವೂ ಇಲ್ಲಿದೆ.